ಸ್ವಲ್ಪ ಏನು ಸಂಬಂಧ ನೋಡಿ ರಮೇಶ್ ಅಣ್ಣ ಬರ್ಲಿ ಬರ್ರಿ ಹಚ್ಕೊಂಡಿತ್ತು ಹಚ್ಚು ಈ ಮೇಲ್ಛಾವಣಿಯನ್ನ ಮಾಡೋ ಸಲುವಾಗಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದಂತ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಭೂಮಿ ಪೂಜೆ ಮಾಡಿದ್ದಕ್ಕೆ ಸಮಸ್ತ ಕಡಿಮೆ ಗ್ರಾಮದ ವತಿಯಿಂದ ಸ್ವಾಗತವನ್ನು ಬಯಸಿ, ಅದೇ ರೀತಿಯಾಗಿ ಆಲ್ಮೇಲದ ಅಧ್ಯಕ್ಷರಾದಂಥ ಸಾಧಿಕಣ್ಣ ಸುಂಬುಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕ್ಷೇತ್ರದ ಶಾಸಕರು ಯಾವ ರೀತಿ ಅವರಪ್ಪ ಅಂತಂದ್ರ ಅಭಿವೃದ್ಧಿಯ ಹರಿಕಾರ ಅಂತೇಳಿ ಬರೀ ಭಾಷಣ ಮಾಡ್ತಾ ಇಲ್ಲ, ಅಭಿವೃದ್ಧಿಯ ಕನಸುಗಾರ ಅಂತೇಳಿ ನಾವು ಬರೀ ಭಾಷಣ ಮಾಡ್ತಾ ಇಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ನಮ್ಮ ಸಿಂದಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಮುನಗುಳಿ ಅವರು. ಇವತ್ತು ಇದೀಗ ಅವರು ಆ ಒಂದು ರಸ್ತೆ ಅಗಲೀಕರಣದ ಸಮಯದಲ್ಲಿ ಹೇಳಿದ್ರು, ಸುಮಾರು 69,000 ಕೋಟಿ ರೂಪಾಯಿಗಳನ್ನ ಈಗ 5 ಗ್ಯಾರಂಟಿ ಯೋಜನೆಗಳ ಪ್ರತಿ ವರ್ಷ ನಮ್ಮ ಸರ್ಕಾರ ಅದನ್ನು ವೆಚ್ಚ ಮಾಡ್ತಾ ಇದೆ. ಅಂಥದ್ರ ಮಧ್ಯದಲ್ಲಿ ನಾವು ಈಗ ಅನೇಕ ಅಭಿವೃದ್ಧಿಯ ಕಾರ್ಯಕ್ಕೆ ಸಿಂದಗಿ ಮತಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿಂದಗಿ ಮತಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಕೂಡ ಮತ್ತು ಪಟ್ಟಣಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಎಲ್ಲ ಕಡೆ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರಾದಂಥ ಅಶೋಕ್ ಮುನಗುಳಿ ಅವರು ಕೆಲಸವನ್ನು ತಗೊಂಡು ಬರ್ತಾ ಇದ್ದಾರೆ. ನಾನು ಹೇಳಿದೆ ಮೊದಲ ಸಲ, ಅನೇಕ ಸಲ ಹೇಳಿದ್ದೀನಿ, ನಮ್ಮ ವಿಜಯಪುರ ಜಿಲ್ಲೆಯೊಳಗ ನಮ್ಮ ಶಾಸಕರು ಯಾವ ರೀತಿ ಅದಾರ ಅಂದ್ರೆ ನಮ್ಮ ಕದಿನಿಯೊಳಗೆ ಎಂ ಬಿ ಪಾಟೀಲ್ ಸಾಹೇಬ್ ಹೇಳಿದ್ರು ಇಲ್ಲಿ ಸ್ಟೇಜ್ ಮೇಲೆ, ನಮಗೆ ಗೊತ್ತಿಲ್ಲಾರಂಥ ಕೆಲಸಗಳನ್ನ ಅಶೋಕ್ ತರ್ಲಾತಿದ್ವಿ, ಎಲ್ಲಿ ತರ್ಲಾತಿದೀವೋ ಮಾರಾಯ ಅನ್ನುವಂಥ ಮಾತನ್ನು ತಮ್ಮ ನಿಮ್ಮ ಮಧ್ಯೊಳಗೆ ಹೇಳಿದ್ರು. ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಅದೇ ಮಾತನ್ನು ಹೇಳಿದ್ರು. ಇವತ್ತು ಎಲ್ಲರ ಕೆಲಸ ಹುಡುಕಾಡ್ಕೊಂಡ್ಬರೋ ಅಂತ ಹೇಳಿದ್ರು. ಎಲ್ಲ ಕಡೆಯಲ್ಲ ಇಲ್ಲಿರುವಂಥ SDMC ಅಧ್ಯಕ್ಷರು ಬಂದ್ ಮಾತನ್ನು ಹೇಳಿದಾಗ ನೋಡ್ರಿ ನಮ್ಮ ಪತ್ರ ಸಿಂಗ್ ಆಯ್ತು, ಅದಕ್ಕೂ 10 ಲಕ್ಷ ರೂಪಾಯಿ, 106 ಹಳ್ಳಿ, 16 ತಾಂಡೆಗಳು, ದೊಡ್ಡ ಪಟ್ಟಣ ಸಿಂದಗಿ ಮತ್ತು ಆಲ್ಮೇಲೆ ಇಂಥ ಪಟ್ಟಣ ಪ್ರತಿಯೊಬ್ಬರದ ಒಂದು ಕಡೆ ಇವತ್ತಿನ ದಿವಸ ತನ್ನ ಜ್ಞಾಪಕದಲ್ಲಿ ಇಟ್ಕೊಂಡು, ತಮ್ಮ ಮೆಮೊರಿದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಈ ಒಂದು ಕೆಲಸದಲ್ಲಿ ಕಾಮಗಾರಿಯ ಬುದ್ಧಿ ಪೂಜೆ ಶಾಸಕರ ಒಂದು ಕಾರ್ಯ ನೋಡಿದ್ರೆ ನಮಗೆಲ್ಲ ಇವತ್ತಿನ ದಿವಸ ಅನಿಸ್ತೈತಿ, ಎಂಥ ಒಬ್ಬರು ಶಾಸಕರ ಪಡೆದಂತ ನಾವೇ ಧನ್ಯರು ಅಂತ ಮಾತನ್ನು ಹೇಳಿ, ಈಗ ನಾನು ನಮ್ಮ ಆಲ್ಮೇಲದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಇವತ್ತಿನ ದಿವಸ ಕಡ್ನಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಕೆ ಭೂಮಿ ಪೂಜೆ ನೆರವೇರಿಸುವಂಥ ನಮ್ಮ ನೆಚ್ಚಿನ ನಾಯಕ ಜನಪ್ರಿಯ ಶಾಸಕರಾದಂಥ ಅಶೋಕಣ್ಣ ಮುನಗುಳಿ ಅವರೇ, ಈಗ ತಾನೇ ಮತಾಲ್ ಮೇಲ್ದಂದು ಆಗಮಿಸಿದಂಥ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕಡ್ನಿ ಗ್ರಾಮದ ಗ್ರಾಮಸ್ಥರೇ, ಈಗ ತಾನೇ ಮಾಮವ್ರು ಹೇಳಿದ್ರು ಇದು ಉರ್ದು ಶಾಲೆ ನಿಮ್ಮದೇ ಇದೆ ಅಂತ ಹೇಳಿ. ಇದು ಉರ್ದು ಇದು ಇಲ್ಲಿ ಕೇರಳದಲ್ಲಿ ನೋಡಿದಾಗ ಬರೀ ಮುಸಲ್ಮಾನರು ಅಷ್ಟೇ ಉರ್ದು ಶಿಕ್ಷಣ ಪಡಿತಾ ಇಲ್ಲ, ಎಲ್ಲ ಧರ್ಮದವರು ಕೇರಳದಲ್ಲಿ ಆಗಲಿ ದಿಲ್ಲಿ ಒಳಗಾಗಲಿ ಉರ್ದು ಭಾಷೆಯನ್ನು ಉರ್ದು ಕಲಿತಾ ಇದ್ದಾರೆ, ಹಿಂದಿಯನ್ನು ಮತ್ತು ಕಲಿತಾ ಇದ್ದಾರೆ. ಇದು ಭಾರತ ದೇಶದ ಭಾಷೆ. ಮತ್ತು ನಮ್ಮ ಹೆಮ್ಮೆಯ ಶಾಸಕರು ಇಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಒಂದು ಕನ್ನಡ ಶಾಲೆ ಯಾವುದೇ ಕಾರ್ಯಕ್ರಮ ನಡೆದಾಗ ಒಬ್ಬರೇ ಅಂತ ಬಂದು ಮನವಿನೂ ಕೊಟ್ಟಿದ್ದಿಲ್ಲ, ಬಂದು ಬರೀ ಒಂದು ಹೇಳಿದ್ರು, ಒಂದು ಮಾತು ಹೇಳಿದ್ರು, ನಮ್ಮ ಉರ್ದು ಶಾಲೆ ಒಂದು ಸ್ವಲ್ಪ ನೋಡಿ ಅಂತಂದಾಗ ಅವಾಗ ಹೇಳಿದ್ರು ನಮ್ಮ ಶಾಸಕರು ಇದಕ್ಕೆ ಒಂದು ಮುಂದಿನ ದಿನಮಾನದಲ್ಲಿ ಒಂದು 10 ಲಕ್ಷ ರೂಪಾಯಿ ಗ್ರಾಂಟ್ ಇರ್ತೀನಿ ಅಂತ ಹೇಳಿ. ಆದರೆ ನಮ್ಮ ಶಾಸಕರು ನುಡಿದಂತೆ ನಡೆದವ್ರಿಗೆ ಶಾಸಕರ ಅಶೋಕಣ್ಣ ಮುನಗುಳಿ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇರಲಿ, ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ ಶೈಕ್ಷಣಿಕವಾಗಿರಲಿ, ಮತ್ತು ಮೂಲಭೂತ ಸೌಕರ್ಯ ಆಗಲಿ, ನಮ್ಮ ಪಟ್ಟಣ ಪಂಚಾಯತಿ ಆಲ್ಮೇಲದಲ್ಲಿ ಆಗಲಿ, ಯಾವುದೇ ಊರಲ್ಲಿ ಅಂತ ಮಾಡೋಂಥ ಇಡೀ ಕರ್ನಾಟಕದಲ್ಲಿ ಏಕೈಕ ಶಾಸಕದಂತಂದ್ರೆ ನಮ್ಮ ಅಶೋಕಣ್ಣ ಮುನಗುಳಿ ಅವ್ರಿಗೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಒಂದು ಸಲ ಹೇಳಿದ್ರೆ ಅವ್ರು ನೆನಪಿಟ್ಕೊಂಡು ಬಿಟ್ಟಿರ್ತಾರೆ. ಈಗ ಮೊನ್ನೆ
ಈಗ ನಾವೊಂದು ಇನ್ನೊಂದು ಕಿರೋಜನ ನಡೆದಿತ್ತು, ಎಲ್ಲರೂ ಇನ್ನೊಬ್ರು ಶಾಸಕರ ಬಳಿ ಹೋಗಿ ಮನವಿ ಕೊಟ್ಟು 10 ಸಲ ಹೋಗಿ ಕಾಲು ಬೀಳೋದು, ಕೈ ಜೋಡಿಸೋದು ಆಗ್ತಿರ್ತದೆ. ನಮ್ಮ ಶಾಸಕರಿಗೆ ಒಂದು ಸಲ ಹೇಳಿದ್ರೆ ಸಾಕು, ಅವ್ರು ತೆಲಾಗ ಮ್ಯಾಮ್ರಿ ನಟ್ ಐತಿ. ನಾವು ಎಲ್ಲರೂ ಮೊಬೈಲ್ ಯೂಸ್ ಮಾಡೋದು 12 GB ರ್ಯಾಮ್ ಇರ್ತೈತಿ. ಅವ್ರದ್ದು ನಮ್ಮ ಅಣ್ಣವ್ರ ಬಳಿ ತೆಲಾಗೆ 36 GB ರ್ಯಾಮ್ ಇರ್ತಿದ್ದು ಸಾಫ್ಟ್ವೇರ್ ದೇವ್ರಾಗ ಹಾಕೊಟ್ಟಾನ. ಮತ್ತು 24x7 ಕ್ಷೇತ್ರದ ಜನತೆಗಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ನೋಡ್ತಿರ್ತೀವಿ, ಅವ್ರ ಮನ್ಯಾಗೂ ಕಿರಿಕಿರಿ ಮಾಡ್ತಿರ್ತಾರೆ, ಏನು ನಮ್ಮ ಫ್ಯಾಮಿಲಿಗೆ ಒಟ್ಟೆ ಟೈಮ್ ಕೊಡೋದು ಅಂತ ಹೇಳ್ತೀವಿ. ಒಂದು ತಾಸನ್ನು ಕೂಡ ಅವ್ರ ಫ್ಯಾಮಿಲಿಗೆ ಇಡದೆ ಇಡೀ ತನ್ನ ಸಮಯವನ್ನು ನಮ್ಮ ಮತಕ್ಷೇತ್ರದ ಜನರಿಗಾಗಿ, ಸೇವೆಗಾಗಿ, ಅಭಿವೃದ್ಧಿಗಾಗಿ ಮೀಸಲಿಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರವರಿಗೆ ಇನ್ನೂ ಇದು ಕೂಡಲಿ, ಒಳ್ಳೆ ಹೆಲ್ತ್ ಕೂಡಲಿ, ಇದು ಇನ್ನೂ ಒಂದು ಬೇರೆ ಬೇರೆ ಗ್ರಾಂಟ್ ತರಲಾಗ ದೇವರು ಅವಕಾಶ ಮಾಡಿಕೊಳ್ಳಿ. ನಾವೆಲ್ಲರೂ ಅವ್ರ ಜೊತೆಯಲ್ಲಿ, ಅವ್ರು ಎಲ್ಲಿ ತನಕ ಶಾಸಕರಾಗಿರ್ತಾರೆ ಅವರು ಬಿಟ್ಟರು ಮತ್ತು ಅವ್ರ ಮನೆಯಾಗ ಯಾರು ಇದ್ರೂ ನಮ್ಮ ಸಿಂದಗಿ ಮತಕ್ಷೇತ್ರದ ಎಲ್ಲ ಜಾತಿ, ಎಲ್ಲ ಸಮಾಜದ ಜನರು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಮಾತು ಮುಗ್ತೀನಿ. ಉರ್ದು ಪ್ರಾಥಮಿಕ ಶಾಲೆಗೆ ಮಂಜೂರಾದಂಥ ಈ 10 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮತ್ತು ಅಧ್ಯಕ್ಷರಾದ ಮುತ್ತು ಕತ್ತಿಯವರೇ ಮತ್ತು ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಆಲ್ಮೇಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಸಾಲಿ ಸುಮ್ಮೋರವರೇ, ಇನ್ನೊಬ್ಬ ಹಿರಿಯರಾದ ರಮೇಶನ ಪಲ್ಕೂರವರೇ ಮತ್ತು ಇಲ್ಲಿ ಸೇರಿರುವಂಥ ಸಮಸ್ತ ಕಡ್ನಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯ ಒಂದು ಅಭಿವೃದ್ಧಿ ಕಾಮಗಾರಿಗಾಗಿ 10 ಲಕ್ಷ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನೆರವೇರಿಸಿದ್ದೀವಿ. ಸಾದಿಕ್ ಸುಮ್ಮೋಡವರು ಹೇಳಿದ ಹಾಗೆ ಕನ್ನಡ ಶಾಲೆ ಆವರಣದಲ್ಲಿ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಆಗಮಿಸಿದ್ದೆವು. SDMC ಅಧ್ಯಕ್ಷರಿರ್ಬೋದು,